ಯತ್ನಾಳ್ ಉಚ್ಚಾಟನೆಯ ಬಳಿಕ ಫುಲ್ ಆಕ್ಟಿವ್ ಆದ ವಿಜಯೇಂದ್ರ. ರಾಜ್ಯಾಧ್ಯಕ್ಷ ತಾವೇ ಅನ್ನೋ ಕನ್ಫರ್ಮ್ ಮಾಡ್ಕೊಂಡ್ರ ವಿಜಯೇಂದ್ರ ಅನ್ನೋ ಪ್ರಶ್ನೆ. ಇದೇ ಜೋಶ್ನಲ್ಲಿ ಪಕ್ಷದೊಳಗೆ ಸಂದೇಶ ರವಾನಿಸೋಕೆ ರೆಡಿ ಆದ್ರ. ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಸರಣಿ ಪ್ರತಿಭಟನೆಗಳನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲ ನಾಯಕರನ್ನ ಒಂದೆಡೆ ಸೇರಿಸುವಲ್ಲಿ ವಿಜಯೇಂದ್ರ ಸಕ್ಸಸ್ಸು ಆಗ್ತಿದ್ದಾರೆ. ಈಗ ಎಸ್ಸಿಪಿ ಟಿಎಸ್ಪಿ 4% ಮುಸ್ಲಿಂ ಮೀಸಲಾತಿಯನ್ನು ವಿರೋಧಿಸಿ ಪ್ರತಿಭಟನೆಗೆ ಸಜ್ಜಾಗಲಾಗಿದೆ. ಏಪ್ರಿಲ್ 7ರಿಂದ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡುವುದಕ್ಕೆ ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ನೋಡಿ, ಯತ್ನಾಳ್ ಅವರು ಪಕ್ಷದಲ್ಲಿ ಇದ್ದಷ್ಟು ದಿನ ಒಂದಷ್ಟು ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿತ್ತು. ಆ ಕಡೆ ವಿಜಯೇಂದ್ರ ಮಾತಾಡಿದ್ರೆ ಈ ಕಡೆ ಯತ್ನಾಳ್ ಅವರನ್ನು ಕೌಂಟರ್ ಕೊಡ್ತಾ ಇದ್ರು. ಇದರಿಂದ ವಿಜಯೇಂದ್ರ ಅವರಿಗೆ ಮುಜುಗರನೂ ಆಗ್ತಾ ಇತ್ತು, ಹಿನ್ನಡೆನೂ ಆಗ್ತಾ ಇತ್ತು. ಮತ್ತು ವಿಜಯೇಂದ್ರ ಅವ್ರಿಗೂ ಒಂದು ಕ್ಲಾರಿಟಿ ಅನ್ನೋದು ಇರಲಿಲ್ಲ. ನನ್ನನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಂದುವರಿಸ್ತಾರೋ ಅಥವಾ ಯತ್ನಾಳ್ ಅವರ ಮಾತು ಕೇಳ್ತಾರೋ ಏನು ಗೆತ್ತ ಅಂತ. ಯಾವಾಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ರು ವಿಜಯೇಂದ್ರ ಅವರಿಗೆ ಒಂದು ಕಾನ್ಫಿಡೆಂಟ್ ಬಂದ್ಬಿಡ್ತು. ಓಕೆ, ಪರವಾಗಿಲ್ಲ, ನನ್ನ ಅಪೋಸಿಟಲ್ಲಿ ಮಾತಾಡೋರನ್ನ ಉಚ್ಚಾಟನೆ ಮಾಡಿದ್ದಾರೆ. ಈಗ ನಾನು ನನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋ ತೋರಿಸೋದಕ್ಕೆ ರೈಟ್ ಟೈಮ್. ಹೈಕಮಾಂಡ್ ನಾಯಕರನ್ನು ಮೆಚ್ಚಿಸಬೇಕು, ರಾಜ್ಯದಲ್ಲಿರುವಂಥ ನಾಯಕರುಗಳಿಗೂ ಮೆಸೇಜ್ ಪಾಸ್ ಮಾಡಬೇಕು, ಕಾರ್ಯಕರ್ತರಿಗೂ ಕೂಡ ಭರವಸೆ ನೀಡಬೇಕು. ನಾನೇ ಮುಂದಿನ ನಾಯಕ, ನನ್ನ ನಾಯಕತ್ವದಲ್ಲೇ ಎಲ್ಲವೂ ನಡೆಯುತ್ತೆ, ನನ್ನ ನಾಯಕತ್ವದಲ್ಲಿ ಈ ಹೋರಾಟ ಪ್ರತಿಭಟನೆ ಮಾಡೋದ್ರಿಂದ ಕ್ರೆಡಿಟು ಸಿಗುತ್ತೆ. ಈ ಎಲ್ಲ ಪ್ಲಾನ್ಗಳಿಂದ ಜೊತೆಗೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಕೂಡ ಆಗಿದ್ದಾರೆ. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತಾ ಇದ್ದ ಹಾಗೆ ವಿಜಯೇಂದ್ರ ಅವರಿಗೆ ಒಂದು ದೊಡ್ಡ ಭಾರವನ್ನು ತಲೆಯಿಂದ ಕೆಳಗಿಳಿಸ್ದಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಮೊದಲೇ ಆಕ್ಟಿವ್ ಆಗಿರಬೇಕಾಗಿದ್ದಂಥ ವಿಜಯೇಂದ್ರ ಅವರು ಯತ್ನಾಳ್ ಅವರು ಪಕ್ಷದಿಂದ ಹೊರಗೆ ಹೋಗ್ತಾ ಇದ್ದ ಹಾಗೇನೆ ಆಕ್ಟಿವ್ ಆಗ್ತಾ ಇದ್ದಾರೆ. ನೋಡಿ, ಇಲ್ಲಿವರೆಗೂ ವಿಜಯೇಂದ್ರ ಅವ್ರಿಗಿದ್ದಂಥ ಟೆನ್ಷನ್ ಅಂದರೆ ಯತ್ನಾಳ್ ಅವರೇನೆ. ಹೋದಲ್ಲಿ ಬಂದಲ್ಲಿ ಮಾತಾಡ್ತಾ ಇದ್ರು, ಅದರ ಜೊತೆಗೆ ಇಮೇಜ್ಗೆ ಧಕ್ಕೆ ಆಗೋ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಸ್ವಲ್ಪ ಇರ್ಸು ಮುರ್ಸು ಆಗ್ತಿತ್ತು ವಿಜಯೇಂದ್ರ ಅವ್ರಿಗೂ. ನೇರವಾಗಿ ಹೇಳೋಕ್ಕೂ ಆಗ್ತಿರ್ಲಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಟೆನ್ಷನಲ್ಲಿದ್ದರು ಅಂತ ಕಾಣುತ್ತೆ. ಈಗ ಟೆನ್ಷನ್ ಫ್ರೀ ಆಗಿಬಿಟ್ಟಿದ್ದಾರಲ್ಲ, ಹಾಗಾಗಿ ಈಗ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಮ್ಯಾರಥಾನ್ ಸಭೆಗಳು, ಮ್ಯಾರಥಾನ್ ಹೋರಾಟಗಳು. ಹೈಕಮಾಂಡ್ ನಾಯಕರಿಗೂ ಕೂಡ ನನ್ನ ನಾಯಕತ್ವದಲ್ಲಿ ಎಲ್ಲವೂ ಕೂಡ ಕರೆಕ್ಟಾಗಿದೆ ಅನ್ನೋದನ್ನು ತೋರಿಸ್ಬೇಕು. ಮತ್ತು ರಾಜ್ಯ BJP ನಾಯಕರಿಗೂ ಕೂಡ ಕೆಲವರಿಗೆ ನಾನೇ ಮುಂದೆನೂ ರಾಜ್ಯಾಧ್ಯಕ್ಷ ಆಗಿರ್ತೀನಿ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಬೇಕು. ತನ್ನ ವರ್ಚಸ್ಸು ಏನಿದೆ ಆ ವರ್ಚಸ್ಸನ್ನು ಉಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಫುಲ್ ಅಲರ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.